ಅವರ ಬಿಲ್ ಹಾಕೊಟ್ಟವ್ರೆ, ಕಂಪ್ಯೂಟರ್ ಬಿಲ್ಲು ನೋಡು, ಬರೀ 1 kgಗೆ ಅವ್ರು ಹಾಕಿರೋದು. ಇನ್ನಕ್ಕೆ ನೋಡು ಬಿಲ್ ಸುಳ್ಳು ಹೇಳುತ್ತಾ? ಬರೀ 1 kgಗೆ ನೋಡು ಅವ್ರು ಎಷ್ಟು ಬಿಲ್ ಹಾಕವ್ರೆ. 31 ಮೇಲ್ ನೋಡು, ಬರೀ 1 kgಗೆ ಹಾಕಿರೋದು. ಯಾರಿಗೆ ಹಾಕಿರೋದು? 32 ಚಿಲ್ಲರೆ. ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆ 9:30 ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿನ ಅಂತ ಹೇಳ್ತಾ, ಸಾಕ ಚಳಿ, ಈ ಚಳಿಗಾಲನೂ ಸಾಕು, ಈ ಚಳಿನೂ ಸಾಕು ಅನ್ನೋ ಥರ ಫೀಲ್ ಆಗ್ತಾಯಿದೆ. 100% ತುಂಬ ಚಳಿ, ಅದು ಮೈಸೂರಲ್ಲಂತೂ. ಅದರಲ್ಲೂ ಬೆಳಗ್ಗೆ ಕೆಲಸ, ಅದು ಇದು, ಮನೆ ಕೆಲಸ, ಬಟ್ಟೆ ಕೆಲಸ, ಹಬ್ಬದ ಕೆಲಸ, ಥಂಡಿಲಿ ನೀರು ಹಾಕ್ಕೊಂಡು ಕೆಲಸ, ಕೈ ಹಾಕ್ಕೊಂಡು ಪಾತ್ರೆ ಕೆಲಸ. ಯಪ್ಪ, ನಮ್ಮ ಕಷ್ಟ, ಗೃಹಿಣಿಯರ ಕಷ್ಟ ಆ ದೇವ್ರಿಗೆ ಪ್ರೀತಿ, ಆ ದೇವ್ರಿಗೆ ಅಚ್ಚುಮೆಚ್ಚು. ಬಟ್ ಆದರೂ ವಿಧಿ ಇಲ್ಲ, ಮಾಡಲೇಬೇಕು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ, ಏನು ಗೊತ್ತಾ, ಓ ಗಾಡ್ ಏನೋ ಬ್ಲರ್ ಆಯಿತು. ಸರಿ ಹೋಯ್ತು. ಸೊ ಬಿಸಿಲೇ ಇಲ್ಲ, ಗಾಳಿ, ಚಳಿ. ರೆಡಿಯಾಗಿದ್ದೀನಿ. ಎಲ್ಲೋಗ್ತಾ ಇದ್ದೀನಿ ಅಂದರೆ ಹಬ್ಬ, ಸಂಕ್ರಾಂತಿ ಹಬ್ಬ, ಶಾಪಿಂಗ್. ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಶಾಪಿಂಗ್, ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೋಗುವ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನೇನು ತೊಗೋತೀನಿ, ಏನು ಎತ್ತ ಎಲ್ಲ ತೋರಿಸ್ತೀನಿ. ಜೊತೆಗೆ ನಿನ್ನೆಯಿಂದ ವ್ಲಾಗ್ನ ಶೇರ್ ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ ನನ್ನ ಕೈಲಿ. ನಿನ್ನೆ ಎಲ್ಲ ವ್ಲಾಗ್ ಮಾಡ್ಕೊಳ್ಳೋಕ್ಕೆ, ಇಂಟ್ರಡಕ್ಷನ್ ಕಟ್ಕೊಳ್ಳೋಕ್ಕೆ ತುಂಬ ಕೆಲಸ, ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೆ. ನಿಮಗೂ ಗೊತ್ತು, ಹಳೆ ವ್ಲಾಗ್ಗಳಲ್ಲೆಲ್ಲ ನೋಡಿರ್ತೀರ. ಜೊತೆಗೆ ಏನೋ ಒಂಥರ ಬುದ್ಧ ಥರ ಕಾಣ್ತೈತಿ. ಏನು ಗೊತ್ತಾ, ಇವತ್ತೇನು ವಾರ ಇಲ್ಲ, ಬಟ್ ಆದರೂ ಸ್ನಾನ, ಪೂಜೆ, ಸಿಂಪಲ್ಲಾಗಿ ಪೂಜೆ, ದೇವಸ್ಥಾನ ಎಲ್ಲ ಆಯಿತು. ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇದೆ, ಅವನು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ನಿನ್ನೆ ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆ್ಯಕ್ಚುಲಿ ನಿನ್ನೆನೂ ಸಿಟಿಗೆ ಹೋಗಿದ್ವಿ. ಸೊ ಏನೇನಾಯಿತು, ಏನು ಎತ್ತ ಅಂತ ನೋಡ್ಕೊಂಬನ್ನಿ. ಇವತ್ತು ಸಿಟಿಗೆ ಹೋಗ್ತಾಯಿದ್ದೀನಿ. ಇವತ್ತೇನೇನಾಗುತ್ತೆ, ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ, ತೋರಿಸ್ತೀನಿ. ಸಖತ್ ಚಳಿ ಗೈಸ್, ಒಂಚೂರು ಬಿಸಿಲಿಲ್ಲ, ಕೈಯೆಲ್ಲ ಹಿಂಗೆ ಅನಿಸ್ತಾ ಇದೆ. ಸತೀಶ್ ಕೆಳಗಡೆ ಕಾಯ್ತಾ ಇದ್ದಾರೆ, ಅವ್ರಿಗೂ ಕೂಡ ಫ್ರೀ ಇಲ್ಲ. ಸಮಾವೇಶ ಇದೆ, 2,500 ಜನಕ್ಕೆ ಸ್ಪೋರ್ಟ್ಸ್ ಮೀಟಿಂಗ್ ಕ್ಲಬ್ ಕಡೆಯಿಂದ ಸ್ಪೋರ್ಟ್ಸ್ ಡೇ, ಇದು ಅಡುಗೆ ಇದೆ. ಅಲ್ಲಿಗೆ ಹುಡುಗರು ಪಾತ್ರೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಅವರು ಇವತ್ತು ಹೋದರೆ ಸತೀಶ್ ಬರ್ತಾರೆ, ಬಟ್ ಹುಡುಗರೆಲ್ಲ ಬರೋದು ಇನ್ನು ಏನಿದ್ರು ಫ್ರೈಡೇ ಸಂಜೆ ಅಥವಾ ಫ್ರೈಡೇ ನೈಟ್ ಆಗುತ್ತೆ. ಅವ್ರು ಇವತ್ತು ಹೋದರೆ. ಸೊ ಅಲ್ಲೇ ಕ್ಯಾಂಪ್ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಬರ್ತಾರೆ. ಅದಕ್ಕಿಂತ ಮುಂಚೆ ನಿನ್ನೆ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗ್ಬೇಡಿ, ವ್ಲಾಗ್ನ ಕೊನೆ ತನಕ ನೋಡಿ. ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಕೊಡಿ. ನಾನು ನಿಮ್ಮ ಹತ್ರ ಎಲ್ಲ ಹಿಂದಿನ ದಿನ ಏನೇನಾಯಿತು, ಏನು ಎತ್ತ ಅಂತ ಆ್ಯಡ್ ಆನ್ ಮಾಡ್ಕೋತಾ ಇದ್ದೀನಿ. ಸೊ ಏನೋ ಒಂದು ಅಂದ್ಕೊಂಡಿದ್ವಿ, ಆಗೋಕ್ಕಿಂತ ಮುಂಚೆ ಏನು ಶೇರ್ ಮಾಡಬಾರ್ದು ಅಂತ ಸ್ವಲ್ಪ ವಿಷಯನ ಹೈಡ್ ಮಾಡಿದ್ದೀನಿ. ಆ ವಿಷಯ ಏನು ಎತ್ತ ಅಂತ ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸ್ಟಾರ್ಟಿಂಗೇ ನೋಡಿದರೆ ಗೊತ್ತಿರುತ್ತೆ. ಅದ್ರ ಬಗ್ಗೆನೇ ವಿಚಾರಿಸೋಣ ಅಂತ ನಾನು ಸತೀಶ್ ಇಬ್ಬರು ಸಿಟಿಗೆ ಹೋಗ್ತಾಯಿದ್ದೀವಿ. ಬಟ್ ನಾನೇನಾದರೂ ಹೇಳ್ಕೊಂಬಿಟ್ರೆ ಆ ಕೆಲಸ ಆಗೋದೇ ಇಲ್ಲ ಅನ್ನೋ ಥರ ಆಗ್ತಾಯಿದೆ ಈ ನಡುವೆ. ಸ್ವಲ್ಪ ನೆಗೆಟಿವ್ ಎನರ್ಜಿ ಅಂತ ಅನ್ಕೋತೀನಿ, ಐ ಥಿಂಕ್. ಸೊ ಹಾಗಾಗಿ ನಾವು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ಫುಲಿ 100% ಆದರೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರನೇ ಫಸ್ಟು ಏನು ವಿಷಯ, ಏನಕ್ಕಾಗಿ ಓಡಾಡ್ತಾ ಇದ್ದೆ, ಏನಕ್ಕಾಗಿ ಅಂದರೆ ಹಿಂಗೆಲ್ಲ ಹೋಗ್ತಾ ಇದ್ದೆ ಅಂತ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಒಂದು ಕ್ಲಿಪ್ಪಿಂಗ್ ಅಂತೂ ಆ್ಯಡ್ ಮಾಡ್ತೀನಿ. ಅದು ನಿಮಗೂ ಗೊತ್ತು. ಸೊ ಅಲ್ಲೆಲ್ಲ ಹೋಗಿ ಬಂದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೂಡಲ್ಸ್ ಮಾಡೋಣ ಬ್ರೇಕ್ಫಾಸ್ಟ್ಗೆ. ನನ್ನ ಮಗನಿಗೇನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಂಥದ್ದಿಲ್ಲ, ಯಾಕಂದರೆ ಅವನಿಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಾ ಇದೆ, ನಿಮ್ಮೆಲ್ರಿಗೂ ಗೊತ್ತು. ಬಟ್ ಚಾರುಗೆ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಲೇಬೇಕು. ಡೈಲಿ ರೊಟ್ಟಿ ಚಪಾತಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ನೂಡಲ್ಸ್ ಮಾಡೋಣ ಅಂತ ವಾಕ್ ಮುಗಿಸ್ಕೊಂಡು ಬಂದು ಗಂಜಿ ಎಲ್ಲ ಮಾಡಿಟ್ಟು ಸ್ವಲ್ಪ ಓದಿಸೋಣ ಅಂತ. ಇನ್ನೂ ತುಂಬ ಟೈಮ್ ಇತ್ತು. ಜಸ್ಟ್ ನಾವು 5:30, ಅವಳು ಇನ್ನೂ ಸ್ನಾನ ಕಳಿಸಿರಲಿಲ್ಲ. ಗ್ಲೇಸರೆಲ್ಲ ಆನ್ ಮಾಡಿಟ್ಟು ಸ್ವಲ್ಪ, ನನ್ನ ಮಗ ಅಂದರೆ ತುಂಬ ಪೊಸೆಸಿವ್. ಏನು ಗೊತ್ತಾ, ನಾನೊಬ್ಬನೇ ಓದಬೇಕಾ ಮಮ್ಮಿ ಇಷ್ಟು ಬೇಗ, ಅವಳಿಗೂ ಓದಿಸು ಮಮ್ಮಿ ಅಂತ ಹಿಡ್ಕೋತಾನೆ.
ಅಂದರೆ ಚಿಕ್ಕದ್ರಿಂದ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಯಾಕಂದರೆ ಒಂದೇ ಸ್ಕೂಲ್ ಆಗಿರೋದ್ರಿಂದ ಒಟ್ಟಿಗೆ ಟೆಸ್ಟಸ್ ಎಲ್ಲ ಇಬ್ರಿಗೂ ಒಟ್ಟಿಗೆ ಓದಿಸೋದು ಬರ್ಸೋದು ಮಾಡಿ 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 ಅವನಿಗೆ ಈಗ ನಾನು ಒಬ್ಬನೇ ಏನು ಓದಲಿ, ಅವಳಿಗೂ ಓದಿಸು ನಾನು ಅವಳಿಗೆ ಪ್ರಿಪ್ರೇಟ್ರಿನೂ ಇಲ್ಲ ಟೆಸ್ಟು ಇಲ್ಲ, ಅವಳಿಗೇನೋ ಓದಿಸ್ಲಿ ಅಂದರೆ ಅವಳ ಪಾಡಿಗೆ ಅವಳಿಗೆ ನೀವು ಓದಿಸು, ನನ್ನ ಪಾಡಿಗೆ ನಾವು ಓದ್ಕೋತೀನಿ ಅಂತಾನೆ. ನಾನು ನೀ ಚಿಕ್ಕ ಹುಡುಗನೇನೋ ಪ್ರಿಪ್ರೇಟ್ರಿ ಎಕ್ಸಾಮ್ ಇರೋದು ನಿನಗೆ ಕಣೋ ಅವಳಿಗಲ್ಲ ಅಂದರೂ ಕೇಳಲ್ಲ, ಮಮ್ಮಿ ಪ್ಲೀಸ್ ಅವಳಿಗೂ ಓದಿಸು ಅಂತ. ಸೊ ಅವಳಿಗೂ FF4 ಕಮೆಂಟ್ಸ್ ಆಗಿದೆ, ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಅವಳಿಗೂ ಕುಡ್ಕ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಓದಿಸ್ಕೊಂಡು ಈ ಕಡೆ ಸಿಂಪಲ್ಲಾಗಿ ಒಂದು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಈ ಥರದ್ದೆಲ್ಲ ಹಾಕಿ ವೆಜ್ ಫ್ರೈಡ್ ರೈಸ್, ವೆಜ್ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ನಾನು ಸುಮಾರು ಸಲ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ನೂಡಲ್ಸ್ನ ಪ್ಯಾಕೆಟ್ನ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಸುರ್ಕೊಂಡು, ಎಣ್ಣೆ ಯಾಕೆ ಆಗೋದು ಅಂದರೆ ಸ್ಟಿಕ್ಕಿ ಆಗಬಾರ್ದು, ಉದುದ್ರಾಗಿ ಬರಲಿ ಅಂತ ಅಷ್ಟೇ. ಸೊ ಈ ಥರ ಉದುದ್ರಾಗಿ ಬಂದು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋದು. ಸ್ವಲ್ಪ ಟೊಮೆಟೊ ಕೆಚಪ್, ಸೋಯಾ ಸಾಸ್, ವೆನಿಗರ್ ಹಾಕಿ ಎಲ್ಲನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ಹೆಂಗೆ ಒಗ್ಗರಣೆ ಮಾಡ್ಕೋತೀವೋ ಫ್ರೈಡ್ ರೈಸ್ನ ಅದೇ ರೀತಿ ಒಗ್ಗರಣೆ ಮಾಡಿಕೊಂಡು, ಇವತ್ತು ಯಾವ ವೆಜ್ಜಿಸೂ ಹಾಕಿಲ್ಲ, ಬೇಗ ಕ್ವಿಕ್ಕಾಗಿ ಈಸಿಯಾಗಿ ಒಂದು ಸಿಂಪಲ್ಲಾಗಿ ಮಾಡಿ ಲಾಸ್ಟಿಗೆ ಗಾರ್ನಿಷ್ಗೆ ಉಪ್ಪು, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಆನ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಮ್ಮ ಮನೇಲಿ ಏನೇ ಮಾಡಿದ್ರು, ಈ ಫ್ರೈಡ್ ರೈಸ್, ಪಲಾವ್, ಈ ಥರದ್ದು ನೂಡಲ್ಸ್ ಈ ಥರದ್ದು ಏನೇ ಮಾಡಿದ್ರು ಸತೀಶ್ಗೆ ರೊಟ್ಟಿ ಮಾಡಬೇಕು ಇಲ್ಲ ಚಪಾತಿ ಮಾಡಬೇಕು. ಇವತ್ತಂತೂ ಎರಡೂ ಮಾಡಲಿಲ್ಲ, ಯಾಕಂದರೆ ನನಗೆ ಅವನದು ಎಕ್ಸಾಮ್ ಟೆನ್ಷನ್. ಸೊ ಇದೆಲ್ಲ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಏನೇ ಮಾಡಿದ್ರು ಗಲೀಜಾಗೆ ಆಗುತ್ತೆ, ಕ್ಲೀನ್ ಮಾಡಬೇಕು. ಸೊ ಬೇಗ ಫಟ ನಾನಿರೋಳು ಒಬ್ಬಳೇ, ನನಗಿರೋದು ಎರಡೇ ಕೈ, ಎಲ್ಲನೂ ನಾನು ಒಬ್ಬಳೇ ಮೇಂಟೈನ್ ಮಾಡಬೇಕು. ಮಾಡ್ತೀನಿ ಕೂಡ, ಬೇಜಾರೇನಿಲ್ಲ. ಬಟ್ ಒಂದ್ಸಲಿ ಗಂಡಸರು ಅಡ್ಜಸ್ಟ್ ಮಾಡ್ಕೋಬೇಕು. ಸುಮಾರು ಜನ ಅಂತೀರಾ ಸತೀಶ್ ಅಣ್ಣ ಏನೂ ಅನ್ನಲ್ಲ, ಅವ್ರ ಮೇಲೆ ಬ್ಲೇಮ್ ಹಾಕ್ತೀರಾ ಅಂತ. ಬಟ್ ಇವತ್ತು ಯಾರಿಗೂ ಹೇಳಬೇಡಿ, ಅವ್ರು ಮಾತಾಡಿರೋದು ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಇದು ಯಾರು ತಿಂತಾರೆ, ಇದು ಹೊಟ್ಟೆ ನೋವು, ಇದು ಮೈದಾ, ಇದು ಗ್ಯಾಸ್ಟ್ರಿಕ್ ಆಗುತ್ತೆ, ಹೀಗೆ 106 ಕಣಿಗಳು. ನೂಡಲ್ಸ್ ರೆಡಿಯಾಗಿದೆ, ಅದನ್ನೆಲ್ಲ ಸ್ವಲ್ಪ ಹಾಟ್ ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಬಿಟ್ಟು ನನ್ನ ಮಗಳಿಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವಳಿಗೆ ತಿನ್ನಕ್ಕೆ ಕೊಟ್ಬಿಟ್ಟು, ನಾನು ಆ್ಯಸ್ ಯೂಶುವಲ್ ಪಾತ್ರೆ ತೊಳಿ, ಈ ಚಳಿಗಾಲದಲ್ಲೂ ಕೂಡ ತಣ್ಣೀರಲ್ಲಿ ಬಟ್ಟೆ ಒಗಿ, ಮನೆ ಒರೆಸು. ಸೊ ನೋಡಿ ಇಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ಮಾಡಿಟ್ಟು ಬಾತ್ರೂಮ್, ಟಾಯ್ಲೆಟ್ಸ್, ಹಿಂದೆಗಡೆ ಪ್ಯಾಸೇಜ್ ಎಲ್ಲನೂ ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಎಲ್ಲ ಹಾಕಿ ತೊಳೆಯೋದು ನಾನು. ಯಾಕಂದರೆ ನಾವು ಸಾಗವಾನಿ ಕಲ್ಲು ಹಾಕಿಸ್ಕೊಂಡಿದ್ದೀವಿ, ಅದು ಸ್ವಲ್ಪ ನೀರೇನಾದರೂ ಹಾಕಿದ್ರೆ ಸ್ವಲ್ಪ ಪಾಚಿ ಥರ ಕಟ್ಟಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಯೂಸ್ ಮಾಡಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಗೊತ್ತಾ ಇವತ್ತು. ಈ ಚಳಿಗಾಲದಲ್ಲೂ ಕೂಡ ಗಂಡಸರುಗಳು ಅಂತಾರೆ, ಏನು ಮಹಾ ಕೆಲಸ ಇರುತ್ತೆ ನಿಮಗೆ ಮನೇಲಿ, ಎಲ್ಲರೂ ಮಾಡೋಂಥದ್ದೇ ನೀವು ಮಾಡ್ತೀರಾ ಅಂತ. ಚಾರುಗೆ ತಲೆ ಸ್ನಾನ ಮಾಡಿಸಿ ಅವಳಿನ್ನೂ ಯೂನಿಫಾರ್ಮ್ ಹಾಕ್ಕೊಂಡಿರಲಿಲ್ಲ, ಸ್ವಲ್ಪ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋತಾ ಇದ್ಲು. ನನ್ನ ಮಗ ಆ್ಯಸ್ ಯೂಶ್ವಲ್ ಟ್ಯೂಷನಿಗೆ ಹೋಗಿದ್ದ, ಅವ್ನು ಬರೋದು 7:30 ಆಗುತ್ತೆ. ಅವ್ನು ಬರೋ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ವಾರ ಪೂಜೆ ಮಾಡಬೇಕು. ಜೊತೆಗೆ ಅವನಿಗೆ 10 ಗಂಟೆಗೆ ಸ್ಕೂಲಿಗೆ ಕರ್ಕೊಂಡೋಗ್ಬೇಕು ಎಕ್ಸಾಮ್ಗೆ. ಆವಾಗಿನ್ನೂ 6:45 ಟೈಮು. ಎಷ್ಟು ಹಿಮ ಸುರಿತಾ ಇತ್ತು ಅಂದರೆ ಇವತ್ತು ಯಪ್ಪ ದೇವ್ರೇ ಅನ್ನಿಸ್ಬಿಡ್ತು. ಬಟ್ ಆದರೆ ನಾವು ಹೆಣ್ಮಕ್ಳು ಗೊತ್ತಲ್ಲ, ಒಂಥರ ಡ್ರ್ಯಾಗನ್ ಥರ ಎಷ್ಟು ಬಟ್ಟೆ ಒಗೆದಾಕಿದ್ದೀನಿ ನೋಡಿ. 3 ಫ್ಲೋರಿಂದ ಬೆಡ್ಶೀಟ್ಸ್, ಕರ್ಟನ್ಸ್ ಎಲ್ಲ ಒಗೆದು ಒಣೆ ಹಾಕಿದ್ದೀನಿ. ಅಷ್ಟು ಬಿಸಿಲಿಲ್ಲ ಈ ನಡುವೆ, ತುಂಬ ಹಿಮ ಸುರಿಯುತ್ತೆ. 9 ಗಂಟೆ ತನಕ ರೋಡೇ ಕಾಣಿಸಲ್ಲ, ಎಲ್ಲ ಹಿಮ ಬ್ಲಾಕ್ ಆಗಿ ಮುಚ್ಕೊಂಡ್ಬಿಟ್ಟಿರುತ್ತೆ. ಬಟ್ ಆದರೂ ಕೂಡ ಪ್ಯಾಸೇಜ್ ಎಲ್ಲ ಉಜ್ಜಿ ಈ ಚಳಿಲು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸು ಬೇಗ ಕಸ ಎಲ್ಲ ಗುಡಿಸ್ಕೊಂಡು, ವಾರ ಏನಿಲ್ಲ ಆದರೂ ಪೂಜೆ ಮಾಡಬೇಕು. ನಮಗೆ ಸೋಮವಾರ, ಗುರುವಾರ, ಶುಕ್ರವಾರ ವಾರ, ಬಟ್ ಮನೇಲಿ ಡೈಲಿ ಪೂಜೆ ಮಾಡ್ತೀನಿ. ಸೊ ಇವಳಿಗೂ ಕೂಡ ತಿಂಡಿ ಹಾಕೊಟ್ಟೆ, ಅವಳು ಕೂಡ ಕುತ್ಕೊಂಡು ತಿಂಡಿ ತಿಂತಾ ಇದ್ದಾಳೆ. ಚೆನ್ನಾಗಿದೆ ಅಂತ ಬಾರಿಸಿದ್ಲು. ನಾನು ಅಷ್ಟರಲ್ಲಿ ಬೇಗ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ. ಸತೀಶ್ ವಾಕ್ ಹೋಗಿದ್ರು, ವಾಕ್ ಮುಗಿಸ್ಕೊಂಡು ವಿಕಿನ ಕರ್ಕೊಂಡು ಮನೆಗೆ ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ನಂದು ಎಲ್ಲ ಕೆಲಸ ಮುಗಿಸಿ ಅವರಿಗೂ ಗ್ಲೀಸರ್ಗೆ ಹಾಕಿ ನೀರು ಕಾಯಿಸಿಟ್ಟು, ಯಾಕಂದರೆ ಸೋಲಾರಲ್ಲಿ ಅಷ್ಟು ಬೆಳಗ್ಗೆ ಬಿಸಿ ಕಾಯ್ದಿರಲ್ಲ. ಮಧ್ಯಾಹ್ನ ಟೈಮ್ ಫುಲ್ ಬಿಸಿ ಬರುತ್ತೆ, ಬಟ್ ಬೆಳಗ್ಗೆ ಟೈಮ್ ಅಷ್ಟು ಬಿಸಿ ಬರಲ್ಲ. ಪಾತ್ರೆ ಎಲ್ಲ ತೊಳೆದು ಅವಳು ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ನೋಡಿ, ಅಡುಗೆ ಮನೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದೀನಿ. ಎಷ್ಟು ಬೆಳಗ್ಗೆ ಎದ್ದರೆ ಒಂಥರ ಸೈಕಲ್ ಥರ ಓಡ್ತಾ ಇರಬೇಕು. ನಾವಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳು ಹಾಗೇ. ಬಟ್ ಒಂದು ಮನೇಲಿ ಗಂಡಸರುಗಳು ಹೆಲ್ಪ್ ಮಾಡಿಕೊಡ್ತಾರೆ, ಇಲ್ಲ ಅಂತಲ್ಲ. ಇದೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದರೆ ನನ್ನ ಮಗಳು ಯಾವ ಅವಸ್ಥೆ ಮಾಡಿದ್ದಾಳೆ ನೋಡಿ. ಬಟ್ಟೆಗಳನ್ನ ಡೈಲಿ ವೇರ್ ಬಟ್ಟೆಗಳನ್ನ ಎತ್ಕೊಳಕ್ಕೋಗಿ, ಒಂದು ಬಟ್ಟೆ ಎತ್ಕೊಳಕ್ಕೋಗಿ ನೋಡಿ, ನಾನು ಹಿಂಗೆ ಡೋರ್ ತೆಗ್ದಿದ ತಕ್ಷಣ ಎಲ್ಲ ಬಟ್ಟೆ ದಬ್ಬ ಅಂತ ಕೆಳಗಡೆ ಬೀಳೋ ಥರ ಒದರಿಟ್ಟಿದ್ದಾರೆ. ಇದೆಲ್ಲ ಕಿತಾಪತಿ ನನ್ನ ಮಗಂದು. ಡೈಲಿ ಟ್ಯೂಷನ್ಗೆ ಹೋಗ್ತಾನೆ, 1 ಶರ್ಟ್ 1 ಪ್ಯಾಂಟ್
ಎಳಿತಾ ಇರ್ತಾನೆ. ಅದು ಏನಾಗುತ್ತೆ, ನಾ ಜೋಡಿಸಿರೋಂಥ ಗುಡ್ಡೆ ಎಲ್ಲ ಕೆಳಗಡೆ ಎಳ್ಕೊಂಡು ಬರುತ್ತೆ. ಒಂದು ಫೈನಲಾಗಿ ಒಂದು ಮಟ್ಟಕ್ಕೆ ಇನ್ನರ್ ವೇರ್ಸ್ ಬೇರೆ, ಡೈಲಿ ವೇರ್ಸ್ ಬೇರೆ, ಆ ಥರದ್ದೆಲ್ಲ ಆರ್ಗನೈಸ್ ಮಾಡಿಟ್ಟೆ. ಹಬ್ಬಕ್ಕೂ ಆಗುತ್ತೆ. ಈಗ ಸಂಕ್ರಾಂತಿ ಹಬ್ಬ ಮತ್ತು ಕ್ಲೀನಿಂಗ್ ಯಾರು ಮಾಡ್ತಾರೆ, ಒಡಕೆ ಇವಾಗಲೇ ಮಾಡೋಣ ಅಂತ. ಬಟ್ ಒಂದು ವಾರ ಚೆನ್ನಾಗಿರುತ್ತೆ ಅಷ್ಟೇ. ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹೆಂಗೆಲ್ಲ ಕಚಾಪಿಚಿ ಆಗಿದೆ. ಬಿಫೋರ್ ಹೆಂಗಿದೆ ಆಫ್ಟರ್ ತೋರಿಸ್ತೀನಿ ನೋಡಿ. ಇದಿಷ್ಟು ರಾಶಿ ಅವಳದೆ ಡೈಲಿ ವೇರ್ ಬಟ್ಟೆಗಳು ಸುಮಾರು ಕೊಟ್ಬಿಡ್ತೀನಿ. ನಮ್ಮ ಕಸ ತೊಗೊಂಡೋಗೋ ಮಕ್ಕಳುಗಳಿಗೆ ಎಲ್ಲ ಕೊಟ್ಬಿಡ್ತೀನಿ. ಬಟ್ ಆದ್ರೂ ಡೈಲಿ ವೇರ್ ಬಟ್ಟೆ ಬೇಕಲ್ವ. ಅಪ್ಪ ಒಂದು ಮಟ್ಟಕ್ಕೆ ಸಮಾಧಾನ ಆಯಿತು. ನಂದು ಡೈಲಿ ವೇರ್ ಬಟ್ಟೆ ಅವಳದು ಎಲ್ಲ ತೆಗೆದು ನೀಟಾಗಿ ಫೋಲ್ಡ್ ಮಾಡಿ ಮತ್ತೆ ಅದೇ ಜಾಗಕ್ಕೆ ಆರ್ಗನೈಸ್ ಮಾಡಿದ್ದೀನಿ. ನಾನು ಕೊಡ್ತೀನಿ, ನಾನು ಇಡ್ತೀನಿ, ನೀನು ಎತ್ಕೋಬೇಡ ಅಂದರೂ ಕೇಳಲ್ಲ. ಆ ಬಟ್ಟೆ ಬೇಡ ಅಮ್ಮ, ಈ ಬಟ್ಟೆ ಬೇಡ, ಆ ಬಟ್ಟೆ ಕೊಡು, ಈ ಬಟ್ಟೆ ಕೊಡು. ಕಣಿ ಕಣಿ ಕಣಿ. ನಿಮ್ಮ ಮನೇಲೂ ಹೀಗೇನಾ? ನಿಮ್ಮ ಮಕ್ಕಳು ಕಮೆಂಟ್ ಮಾಡಿ. ಮಕ್ಕಳು ಸಣ್ಣವರಾಗಿದ್ದಾಗಲೇ ಚೆನ್ನಾಗಿತ್ತು ಅನಿಸುತ್ತೆ ಗೈಸ್. ಯಾಕೆ ದೊಡ್ಡವರಾದರೂ ಇಷ್ಟು ಬೇಗ ಅಂತ ಅನಿಸುತ್ತೆ. ದೊಡ್ಡವರಾಗ್ತಾ ಆಗ್ತಾ ನಮಗೂ ಜವಾಬ್ದಾರಿ ಜಾಸ್ತಿ. ಸೊ ಫೈನಲಿ ಎಲ್ಲ ಗುಡಿಸಿ ನೀಟಾಗಿ ಮೇಲ್ಗಡೆ ಹಾಸಿಗೆ ಮೇಲ್ಗಡೆದೆಲ್ಲ ತೆಗೆದು ಬೇರೆ ಹಾಕಿ ಬ್ಲ್ಯಾಂಕೆಟ್ ಎಲ್ಲ ನೀಟಾಗಿ ಮನೇನ ಒಂದು ರೌಂಡ್ ಮಾಪ್ ಮಾಡಾಯಿತು. ಇನ್ನೇನು ನನ್ನ ಮಗ ಬರೋದು ಒಂದು ಬ್ಯಾಲೆನ್ಸು. ನನ್ನ ಮಗಳಿಗೆ ಜುಟ್ಟು ಕಟ್ಟಬೇಕು. ಅವಳು ಕೂಡ ರೆಡಿ ಆಗ್ತಿದ್ದಾಳೆ ಯೂನಿಫಾರ್ಮ್ ಹಾಕ್ಕೊಂಡು. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ವಿಕ್ಕಿನೂ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರೋದಷ್ಟೇ ಬ್ಯಾಲೆನ್ಸ್. ಸೊ ಇದ್ರ ನಡುವೆ ಸತೀಶ್ ಕೂಡ ಬಂದರು. ಸ್ನಾನ ಆಯಿತು, ಅವ್ರಿಗೂ ತಿಂಡಿ ಕೊಟ್ಟೆ. ನೂಡಲ್ಸ್ ತಿಂದ್ರೆ ಏನಾಗುತ್ತೆ ರೀ? ಏನಿಲ್ಲ, ಒಂದಿನ ತಿನ್ನು. ದಿನ ನೀನು ರೊಟ್ಟಿ ಚಪಾತಿ, ದಿನ ರೊಟ್ಟಿ ಚಪಾತಿ ರೊಟ್ಟಿ ಚಪಾತಿ ಚೆನ್ನಾಗಂದೆ. ಅವರು ಒಂದೊಂದು ತಟ್ಟೆ ತಿಂದವ್ರೆ, ನಿನ್ನಂಗೆ ಕಣಿ ಆಡಲಿಲ್ಲ ರೀ ನಿನ್ನ ಮಕ್ಕಳು. ನೋಡಿದ್ರಲ್ಲ ಎಷ್ಟು ಕೈಯ ಅಂತಾರೆ. ನನಗಿದು ಬೇಡ, ನನಗೆ ಇಡ್ಲಿ ತರಿಸ್ಕೊಡು ಅಂತ ವಿಕ್ಕಿ ಕೈಲಿ ದುಡ್ಡು ಬೇರೆ ಕೊಟ್ಟು ಕಳಿಸ್ತಾ ಇದ್ದಾರೆ, ಇಡ್ಲಿ ತೊಗೊಂಬ ಅಂತ ಹೇಳಿ. ನಿಂಗೆ ಅದೇ ಮನೇಲಿ ಮಾಡಿರೋ ತಿನ್ನಕ್ಕಾಗಲ್ಲ ಇಡ್ಲಿ. ಒಂದಿನ ತಿಂದ್ರೆ ಏನಾಗುತ್ತೆ? ನೂಡಲ್ಸ್ ಡೈಲಿ ಮಾಡ್ತೀನಾ? ಒಂದಿನ ತಿಂದ್ರೆ ಏನಾಗುತ್ತೆ? ಯಪ್ಪ ದೇವ್ರೆ, ನಿಂತರ ಆಗ್ಬಿಟ್ರೆ ಕಷ್ಟ ರೀ ಬಾರಿ. ಡೈಲಿ ರೊಟ್ಟಿ ಚಪಾತಿ ತಿಂತೀಯ ತಾನೇ? ಎಲ್ಲದಕ್ಕೂ ಈ ಥರ ಕಣಿ ಆಡಬಾರ್ದು ಆಯ್ತಾ? ಬೇಡ, ನನಗೆ ಇಡ್ಲಿ ಅಲ್ಲ ಹೇಳಿದ್ದು, ನೀನು ಇಡ್ಲಿ ತರಿಸ್ಕೊತೀನಿ. ನೀವೇನಾದರೂ ತಿನ್ನಿ ಅಂತ ಹೇಳಿ ಅವ್ರಿಗೆ ಒಂದು ಲೋಟ ಹಾಲು ಕೂಡ ಕಾಯಿಸ್ಬಿಟ್ಟು ಕೊಟ್ಬಿಟ್ಟು ನಾನು ವಿಕ್ಕಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವನ್ನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಬಂದಿದ್ದೀನಿ. ಸೊ ಮಂಗಳವಾರ ಆಗಿರೋದ್ರಿಂದ ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಹೋಗೋಣ ಅಂತ ಬಂದೆ. ನಮ್ಮ ಮನೆ ಹತ್ರನೇ ಇರೋವಂಥದ್ದು. ಸೊ ಅವನು ಕರ್ಕೊಂಡು ದೇವಸ್ಥಾನಕ್ಕೆ ಅಮ್ಮನಿಗೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮನೆಯಿಂದನೇ ಬರುವಾಗ ಹೂವೆಲ್ಲ ತೊಗೊಂಬಂದಿದ್ದೆ. ಸೊ ಅಮ್ಮನಿಗೆ ಹೂವೆಲ್ಲ ಕೊಟ್ಟು ಮಹಾಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಅಮ್ಮನಿಗೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಅಮ್ಮನ ನೋಡೋಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ. ಸೊ ಅಲ್ಲಿಂದ ವಿಕ್ಕಿನ ಸ್ಕೂಲಿಗೆ ಬಿಟ್ಟು ನಾನು ಮನೆಗೆ ಬಂದು ತಿಂಡಿ ತಿನ್ನೋಣ ಅಂತ ಸ್ವಲ್ಪ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು. ಚಳಿ ತಿನ್ನೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಬಿಸಿ ಮಾಡಿಕೊಂಡು ಸಖತ್ತಿಗಿತ್ತು ಗೈಸ್. ಉಪ್ಪು ಖಾರ ಹುಳಿ ಎಲ್ಲ ಸೂಪರಾಗಿತ್ತು. ಈ ಫಾಸ್ಟ್ ಫುಡ್ಡಲ್ಲಿ ಹೋಟೆಲ್ ಮೊಬೈಲ್ ಕ್ಯಾಂಟೀನ್ಗಳಲ್ಲಿ ರೋಡ್ ಸೈಡ್ ಕೊಡ್ತಾರಲ್ಲ ಆ ರೀತಿಯಾಗಿತ್ತು. ಯಮ್ಮಿ ಆಗಿತ್ತು. ಅಷ್ಟರಲ್ಲಿ ನಮ್ಮ ಯದು ಪಾಪು ಕೂಡ ಮನೆಗೆ ಬಂದ. ನನಗೆ ಓ ನನಗೂ ಒಂದು ಸ್ನಿಕರ್ಸ್. ಥ್ಯಾಂಕ್ ಯು ಹೇಳು ಮಾಮಂಗೆ. ಸೋ ಮಚ್ ಲವ್ ಯು. ಚಿಯರ್ಸ್. ನಂಗೊಂದು ನಿಂಗೊಂದು. ಕೊಡು ಕೂತ್ಕ. ನಂಗೊಂದು ನಿಂಗೊಂದು. ನಂಗೊಂದು ನಿಂಗೊಂದು. ಯಾರು ಕೊಟ್ಟಿದ್ದು ಚಾಕಿ? ಯಾವ ಮಾಮ? ಸತೀಶ್ ಮಾಮ. ಅದು ನಂದು, ಇದು ನಿಂದು. ಯಮ್ಮಿ. ತಿನ್ನು ಹಂಗೆ ಹಿಡ್ಕೊಂಡು. ನಾನು ಆಮೇಲೆ ತಿಂತೀನಿ. ಚೆನ್ನಾಗೈತಾ? ಸೂಪರಾ? ಚೋಯಿಂಕ ಪಿಂಕ ಕೂತ್ಕೋ. ಚೋಯಿಂಕ ಪಿಂಕ ಕೂತ್ಕೊಳ್ಳಿ. ನೇಲ್ ಪಾಲಿಶ್, ಉಗು ಬಣ್ಣ ನಿಂಗೆ ಹಾಕೊಟ್ಟಿದ್ದೀನಲ್ಲ. ಸಾಕು, ಸ್ವಲ್ಪ ಕುಡಿ. ಇಡು ಲೋಟ. ಇಸ್ಕೊಳ್ಳೋ. ತೆಗಿಯೋದು ಬಾಯಿಂದ ಪೇಪರು.
ಕಲರ್ ಮಾಡ್ತೀಯಾ? ಮಾಡ್ತೀನಿ. ನೀನು ಫಸ್ಟ್ ತಿನ್ಬಿಟ್ಟು ಆಮೇಲೆ ಕಲರ್ ಮಾಡಬೇಕು, ಈಗಲ್ಲ. ವಿಕ್ಕಿ ನಿನ್ನ ಪಾಡು ನೀನು ಹೋಗಿ ಬರೀ ಬಿಡು ಅವನ್ನ. ಚೆನ್ನಾಯ್ತಾ? ಹ್ಞೂ ಅವನು ಬರೀತಾನೆ, ನೀನು ಹೋಗಿ ಬರೆಯೋ. ಸ್ವಲ್ಪ ಕುಡಿ. ಹ್ಞೂ ಅವನೊಂಥರ ಈಗ ನಮ್ಮನೆ ಮಗ ಥರ ಆಗ್ಬಿಟ್ಟಿದ್ದಾನೆ. ಆಟ ಆಡ್ದ ನನ್ನ ಜೊತೆ. ಬೆಳಿಗ್ಗೆ ಬಂದವನು ಅವನು 10 ಗಂಟೆ ಹಂಗೆ, ಮಧ್ಯಾಹ್ನ 3:30-4 ಗಂಟೆ ತನಕ. ಸೊ ಸ್ವಲ್ಪ ಹೊತ್ತು ತಿನ್ನಿಸ್ದೆ, ಆಟ ಆಡ್ತಾ ಮಲ್ಕೊಂಬಿಟ್ಟ. ಮತ್ತೆ ಎದ್ದ, ಮತ್ತೆ ಹೆಗ್ಲು ಮೇಲೆ ಹಾಕಿ ತಟ್ಟಿ ಮಲಗಿಸ್ದೆ. ನಿಜಕ್ಕೂ ಮಕ್ಕಳಿಗೆ ಇವ್ರು ನಮ್ಮೋರು ಅಂತ ಒಂದು ಸಲಿಗೆ ಬಂದುಬಿಟ್ರೆ ಅವ್ರಿಗದು ಬರಬೇಕು. ಸೊ ಹಾಗೆ ಜೋಕಾಲಿ ಥರ ಆಡಿಸ್ತಾ ಇದ್ದೆ, ಮತ್ತೆ ಮಲ್ಕೊಳ್ಳಿ ಅಂತ. ಮಧ್ಯ ಎದ್ಬಿಟ್ಟಿದ್ದ. ಸೊ ಹಂಗೆ ತಟ್ಟಿದೆ, ಹಂಗೆ ಮಲ್ಕೊಂಡ ನಾನು ಹೆಗ್ಲು ಮೇಲೇ. ಅವನ್ನ ಮತ್ತೆ ಮೆತ್ತಗೆ ಸೋಫಾ ಮೇಲೆ ಮಲಗಿಸ್ದೆ. ಇನ್ನು ಎಲ್ಲಿ ಸೌಂಡ್ ಆದರೆ ಎದ್ಬಿಡ್ತಾನೋ ಅಂತ ಅಂದ್ಬಿಟ್ಟು. ಸೊ ನಾನೇನು ತೋರಿಸ್ತಾ ಇದ್ದೀನಿ ಅಂತಂದರೆ, ಎಲ್ಲರಿಗೂ ಸ್ಟ್ರಗಲ್, ಅವ್ರದ್ದೇ ಆದಂಥ ಕಷ್ಟ, ಅವ್ರದ್ದೇ ಆದಂಥ ನೋವು ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ. ಕೆಲವೊಂದಷ್ಟು ಜನ ತುಂಬ ಡಿಗ್ರೇಡ್ ಆಗಿ, ತುಂಬ ಕೆಳಗಿಟ್ಟು ಕಮೆಂಟ್ ಮಾಡ್ತಾರೆ, ತೀರಾ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡ್ತಾರೆ, ದೇಹದ ಬಗ್ಗೆ ಕಮೆಂಟ್ ಮಾಡ್ತಾರೆ, ನೀನು ಹಂಗೆ ಕುಣಿತೀಯಾ, ಹಿಂಗೆ ಕುಣಿತೀಯಾ, ಮೂರ್ಖತೆ, ವಯಸ್ಸಾಗಿದೆ ಅಂತ ಕಮೆಂಟ್ ಮಾಡ್ತಾರೆ. ನಾನು ಒಂದು ಹೇಳ್ತೀನಿ ನೋಡಿ, ನಾನೊಬ್ಬಳು ಅಪ್ಪಟ ರೈತರ ಮಗಳಾಗಿ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದರೂ ಕೂಡ ನಮ್ಮಪ್ಪ ನನ್ನನ್ನು ಗಂಡು ಮಗು ಥರ ಬೆಳೆಸಿದ್ದಾರೆ. ನಾನು ಯಾರ ಹತ್ರನೂ ನನ್ನ ಕಷ್ಟ, ನನ್ನ ನೋವನ್ನ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅವ್ರ ಮುಂದೆ ನಾನು ಇನ್ನೂ ಆ್ಯಟಿಟ್ಯೂಡ್ ಆಗಿರೋಕ್ಕೇ ಇಷ್ಟಪಡ್ತೀನಿ. ಬಟ್ ಈ ನಡುವೆ ಯಾರೋ 1-2-3 ಜನ ಬೇಕು ಅಂತ ನನ್ನ ಟಾರ್ಗೆಟ್ ಮಾಡಿ ಎಲ್ಲ ಕಡೆ ಒಂಥರ ಡಿಗ್ರೇಡ್ ಆಗಿ ಕೆಳಗಿಟ್ಟು ತುಂಬಾ ಕಮೆಂಟ್ ಮಾಡ್ತಿದ್ದಾರೆ. ದೇವರು ನನಗೆ ಎಲ್ಲ ಕೊಟ್ಟಿದೆ, ನಿಜ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನನ್ನ ಹತ್ರ ಒಂದು ಟೈಮ್ ನನ್ನ ಹತ್ರ ಏನೂ ಇರಲಿಲ್ಲ. ಏನಂದರೆ ಏನೂ ಇರಲಿಲ್ಲ. ನಾನು ತಿಂಗಳ ಸಂಬಳಕ್ಕೆ ನಮ್ಮ ಅಪ್ಪನಿಗೆ ಕಷ್ಟ ಆಗಬಾರ್ದು. ನಮ್ಮಪ್ಪ ನನ್ನನ್ನು ಗಂಡು ಮಗು ಥರನೇ ಬೆಳೆಸಿದ್ದಾರೆ, ರಾಜರ ಥರನೇ ಬೆಳೆಸಿದ್ದಾರೆ. ಎಲ್ಲ ಮಾರ್ಕೊಂಡು ನಾವು ಒಂದು ಲೆವೆಲ್ಲಾಗಿ ಜೀವನ ಮಾಡ್ಬೋದಿತ್ತು. ಬಟ್ ನಮ್ಮಪ್ಪ ನನಗೆ 2 ಗಂಡು ಮಕ್ಕಳು ಅಂತ 1 ಕುಂಟೆ ಜಮೀನು ನಾನು ಕಳ್ಕೊಬಾರ್ದು ಅಂತ ಹೇಳ್ಕೊಂಡು ಎಷ್ಟು ಸಾಲ ಕೊಟ್ಟರು ನಮ್ಮ ತಾತ. ನಮ್ಮಪ್ಪ ಡಿವೈಡ್ ಆದಂಥ ಟೈಮಲ್ಲಿ ನಮ್ಮಪ್ಪನಿಗಿದ್ದಂಥ ಜವಾಬ್ದಾರಿಗಳು, 3 ತಂಗಿದಿರು ಮದುವೆ ಮಾಡಿ ಅಂಥ ಕಾಲದಲ್ಲೇ ನಮ್ಮಪ್ಪ ಅವ್ರ ತಂಗಿ ಮದುವೆನ ಚೌಟ್ರಿಗಳಲ್ಲಿ ಮಾಡಿದ್ದಾರೆ. ಅವ್ರು ನೆನೆಸ್ಕೋತಾರೋ ಬಿಡ್ತಾರೋ, ಬಟ್ ನಾವು ನಮ್ಮ ಅಪ್ಪನ ಜೀವನನ ನೋಡಿದ್ದೀವಿ, ನಮ್ಮಮ್ಮನ ಕಷ್ಟನ ಕಣ್ಣಲ್ಲಿ ನೋಡಿದ್ದೀವಿ. ಇವಾಗ ನಾವು ಪಡ್ತಾ ಇರೋಂಥ ಕಷ್ಟ ಏನೂ ಅಲ್ಲ, ಅವ್ರುಗಳ ಮುಂದೆ ತೃಣಕ್ಕೆ ಸಮಾನ ನಾವುಗಳು. ಬಟ್ ಎಲ್ಲ ಇದೆ ಅಂತ ನಾನು ಯಾವತ್ತೂ ಅಹಂಕಾರ, ದುರಹಂಕಾರ ತೋರಿಸಿಲ್ಲ. ನನ್ನ ಕೈ ಕಾಲು ಎಲ್ಲ ಯಾಕೆ ತೋರಿಸ್ಕೊತಾ ಇದ್ದೀನಿ ಅಂದರೆ, ಈ ಚಳಿಗಾಲದಲ್ಲಿ ನಂದು ಒಂಥರ ಶೀತದ ಮೈ, ಏನೇ ಗಾಯ ಆದರೂ ನನಗೆ ಅಷ್ಟು ಬೇಗ ಹೋಗೋದಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಕಣ್ಣಲ್ಲಿ ನೀರು ಕಚ್ಕೊಂಡ್ಬಿಡ್ತೀನಿ ಮನೆ ಒಳಗಡೆ. ತುಂಬಿದ ಮನೆ ಒಳಗಡೆ ಅಳಬಾರ್ದು ಅಂತ ತುಂಬ ಪೇಷನ್ಸಿಂದ ಕಾಯ್ತಾ ಇರ್ತೀನಿ. ನನ್ನ ಮಗ ನನ್ನನ್ನೇ ನೋಡ್ತಾ ಇದ್ದಾನೆ. ಅವನಿಗೆ ಟೈಮ್ ಆಗಿದೆ ಆಲ್ರೆಡಿ, ಅವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ಏನಾಯ್ತಮ್ಮ, ಯಾಕಮ್ಮ ಅಂತ ಪದೇ ಕೇಳ್ತಾನೆ ಇದ್ದಾನೆ. ಅವನ ಮುಂದೆ ನಾನು ನನ್ನ ಕಷ್ಟನ, ನನ್ನ ನೋವನ್ನ ಹೇಳ್ಕೋಬಾರ್ದು ಅಂತ ಅನ್ಕೋತೀನಿ. ಬಟ್ ನಮ್ಮ ಅಪ್ಪ ಅಮ್ಮಗೆ ಪಟ್ಟಿರೋ ಅಂಥ ಕಷ್ಟ, ನನ್ನ ತಮ್ಮಂದರು ಪಟ್ಟಿರೋ ಅಂಥ ಕಷ್ಟ, ಒಂದು ದನನ ಕೊಟ್ಟಿಗೆ ಕೊಡ್ತಾರೆ, ಹಸು ಕಟ್ಟಾಕ ಕೊಟ್ಟಿಗೆ ಕೊಡ್ತಾರೆ ನಮ್ಮ ತಾತ ನಮಗೆ. ನಾನು ಒಂದು ಹೆಣ್ಮಗು, ಮೆಚೂರ್ಡ್ ಆಗಿರ್ತೀನಿ, ನಮಗೆ ಸ್ನಾನದ ಮನೆ ಇರಲ್ಲ. ಇದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಬಾರ್ದು. ಒಂದು 5-6 ವರ್ಷ ನಾವು ಪಟ್ಟಂಥ ಸ್ಟ್ರಗಲ್ ಇದೆಯಲ್ಲ, ಆ ಸ್ಟ್ರಗಲ್ನ ನಾನು ಇವತ್ತು ನನ್ನ ಜೀವನಕ್ಕೆ ನಾನು ಹೋಲಿಸ್ಕೊಂಡು ನನ್ನ ಜೀವನನ ನಾನು ಕಂಪೇರ್ ಮಾಡಿದಾಗ ನಾನು 0% ಕಷ್ಟ ಅನುಭವಿಸಿದ್ದೀನಿ. ನಮ್ಮಮ್ಮ ಪಟ್ಟಿರೋ ನೋವು, ನಮ್ಮಮ್ಮ ಪಟ್ಟಿರೋ ಹಿಂಸೆಲಿ ನಾನು ಪಡ್ತಾ ಇರೋಂಥ ನೋವು 0%. ನಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಜಮೀನು ಉಳಿಸ್ಕೋತಾರೆ, ಸೈಟ್ನ ಉಳಿಸ್ಕೋತಾರೆ. ನನ್ನ ಮಕ್ಕಳು ಮುಂದೆ ಜೀವನ ಚೆನ್ನಾಗಿರಲಿ, ನನ್ನ ಗಂಡು ಮಕ್ಕಳು ಮುಂದೆ ಚೆನ್ನಾಗಿರಲಿ, ಮಾರ್ಬಿಡೋದು 5 ನಿಮಿಷ, ಮಾರ್ಬಿಟ್ಟು ಸಾಲ ತೀರಿಸ್ಬಿಟ್ಟು ಒಂದು ಒಳ್ಳೆ ಮನೆ ಕಟ್ಕೊಂಬಿಡೋದು 5-10 ನಿಮಿಷದ ಕೆಲಸ ಆಗಿತ್ತು ನಮಗೆ. ಬಟ್ ಕಷ್ಟದಿಂದ ಮೇಲೆ ಬಂದಿದ್ದೀವಿ ನಾವು, ತೀರಾನೇ ಕಷ್ಟದಿಂದ ಮೇಲೆ ಬಂದಿದ್ದೀವಿ. ಅಂಥದ್ರಲ್ಲೂ ಎಲ್ಲ ಗೊತ್ತಿದ್ದು ಕೆಲವೊಂದಷ್ಟು ಜನ ಮಾತಾಡ್ತಾರೆ. ನಾನು ಒಂದು 6,000 ರೂಪಾಯಿ ಕೆಲಸಕ್ಕೆ, ತಿಂಗಳ ಸಂಬಳಕ್ಕೆ ಕೆಲ್ಸಕ್ಕೆ ಸೇರ್ಕೋತೀನಿ, ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಇವತ್ತು ಹಿಂಗಿದ್ದೀನಿ ಅಂದರೆ ನಾನು ಪಟ್ಟಿರೋ ಕಷ್ಟ, ನಾನು ಪಟ್ಟಿರೋ ಶ್ರಮನೇ ಮುಖ್ಯ. ಇದಿಷ್ಟು ಹಿಂದಿನ ವ್ಲಾಗು. ಈಗ ನಾವು
ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ನೀವು ಮುಂದೆ ನೋಡ್ಬೋದು. ಅವರು ಆಚಾರ್ಯರು ಅದು ಆಂಟಿಕ್ದಂತೆ ಮೇಕಿಂಗ್ ಚಾರ್ಜ್ ಆ ಥರದ್ದೆಲ್ಲ ಜಾಸ್ತಿ ಕೇಳ್ತಾವ್ರಂತೆ. ಎಷ್ಟಾಗುತ್ತೆ ಅಂತ ಅದೇ ಅವರು ಅಷ್ಟೇ ಹೇಳಿದ್ದು, 3.70 ಏನೋ ಹೇಳ್ದ. ಅಲ್ಲಿ ಅವ್ರು 12.5 ತೆಗಿತಾರೆ. ಹೋಗಿ ಕೇಳ್ಕವ. 1 kg 3.80, ಅವರು 1 kg 36. ಅದನ್ನೇ ಅವನು ಹೇಳಿದ್ದು, ಮೇಕಿಂಗ್ ಚಾರ್ಜು ಅದೆಲ್ಲ ಜಾಸ್ತಿ ಪರ್ಸೆಂಟ್ ಹೇಳ್ದ ಅವನು. ಕೆನರಾ ಜ್ಯುವೆಲ್ಲರ್ಸ್ ಅವನು 12.5 ತೆಗಿತಾನಂತೆ. ನಾನು ಬರಲ್ಲ, ನೀನೇ ಹೋಗಿ ಕೇಳ್ಕೊಂಡು ವಿಚಾರಿಸ. ನಾನೇ ಮಾಡಿದ್ದೆ ಅಂದ್ರೆ ನೀನ್ ಕೇಳ್ತಾ ಇಲ್ವಾ ನೆನ್ನೆ ಸಂಜೆ ಹಂಗಂದ ಅವರು. ಕನ್ಫ್ಯೂಸ್ ಆಗಬೇಡಿ, ನಾ 2 ಡೇ ವ್ಲಾಗ್ನ ಮರ್ಜ್ ಮಾಡಿ 1 ವ್ಲಾಗ್ ಮಾಡಿದ್ದೀನಿ ಅಂತ ನಾನು ಆಗಲೇ ಹೇಳಿದೆ. ಇದೆಲ್ಲ ಹಿಂದಿನ ದಿನ ನಡೆದಿದ್ದು. ಕಷ್ಟದಿಂದ ಬಂದಿರೋರಿಗೆ ಅಹಂಕಾರನೂ ಇರುತ್ತೆ, ದುರಹಂಕಾರನೂ ಇರುತ್ತೆ, ಆ್ಯಟಿಟ್ಯೂಡು ಇರುತ್ತೆ. ತಪ್ಪಾಗಂತೂ ಅರ್ಥ ಮಾಡ್ಕೋಬೇಡಿ. ಆನ್ ದ ವೇ ಹೋಗುವಾಗ ದೇವಸ್ಥಾನಕ್ಕೆ ಕೂಡ ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಸಿಹಿ ಪೊಂಗಲ್ ಪ್ರಸಾದ. ಎಲ್ರಿಗೂ ಸಿಕ್ಕಲ್ಲ. ಸತೀಶು ಅವ್ರು ಕೊಟ್ಟಿರೋ ಪ್ರಸಾದನ ನನಗೂ ಕೊಟ್ಟರು. ಯಾಕಂದರೆ ಅವರು ರೈಸ್ ಅಷ್ಟು ತಿನ್ನಲ್ಲ, ತುಂಬ ಸ್ವೀಟ್ ಅದು ಅಂದ್ಬಿಟ್ಟು ನೀನೇ ತಿನ್ಬಿಡು ಅಂದ್ಬಿಟ್ಟು ನನಗೆ ಹಾಕ್ಬಿಟ್ರು. ಅವ್ರು ಯಾವಾಗಲೂ ಹಾಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್. ಸಂಧಿ ಗುಂದಿಲೆಲ್ಲ ನಾನು ಯಾವ ಸಂಧಿಲಿ ಹೋಗ್ತಾ ಇದೀಯ ರೀ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಈಗ ಸಂಕ್ರಾಂತಿ ಹಬ್ಬದ ಶಾಪಿಂಗ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಇದಿಷ್ಟು ನಾನೇನು ಇವಾಗ ಶೇರ್ ಮಾಡಿದೆ ಹಿಂದಿನ ದಿನ ವ್ಲಾಗ್ ಆಗಿರುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ಕೊಂಡೆ ಈ ಟೈಮಲ್ಲಿ ಅಂದರೆ, ನನಗೊಂದೊಂದ್ಸಲಿ ಅನಿಸುತ್ತೆ, ಅಯ್ಯೋ ಯಾರಿಗಾಗಿ ಹಿಂಗೆಲ್ಲ ಮಾಡಬೇಕು, ಯಾಕೆ ಹಿಂಗೆಲ್ಲ ಮಾಡಬೇಕು, ಯಾರನ್ನಾದ್ರೂ ಒಬ್ರನ್ನ ಹಿಡ್ಕೊಂಡು ಮಾಡಿಬಿಡ್ಬೋದಲ್ವಾ ಅಂತ ಅನ್ನಿಸ್ದಾಗ ನನ್ನ ಕಣ್ಮುಂದೆ ನಮ್ಮ ತಾಯಿ ಬರ್ತಾರೆ, ನನ್ನ ತಂದೆ ಬರ್ತಾರೆ. ಒಂದು 5-6 ವರ್ಷ ನಾವು ಪಟ್ಟಂಥ ಕಷ್ಟ ಇದೆಯಲ್ಲ, ಯಾವ ಶತ್ರುಗಳು ಆ ಕಷ್ಟನ ಅನುಭವಿಸ್ಬಾರ್ದು. ಆ ಶತ್ರುಗಳಿಗೂ ಆ ಕಷ್ಟ ಬೇಡ ಅನ್ನೋ ಥರ ಫೀಲ್ ಆಗುತ್ತೆ ನಿಜಕ್ಕೂ. ದೇವ್ರು ಇವಾಗ ಚೆನ್ನಾಗಿ ಇಟ್ಟಿದ್ದಾನೆ, ಮುಂದೆನೂ ನಾನು ಹಿಂಗೆ ಇರ್ತೀನಿ ಅಂತ ಯಾವುದೇ ರೀತಿ ಹೋಪ್ಸ್ ಇರಲ್ಲ. ಟೈಮ್ ಕಾಲ ಯಾವಾಗಲೂ ಹೀಗೆ ಇರಲ್ಲ. ಬಟ್ ನಾನು ಮಾಡೋ ಕರ್ತವ್ಯ, ನಾನು ಮಾಡೋ ಕಷ್ಟ, ನಾನು ಮಾಡೋ ಪೂಜೆ, ನಾನು ಪಡ್ತಾ ಇರೋ ಕಷ್ಟ, ನಾನು ಪಟ್ಟಿರೋ ಕಷ್ಟ, ಭಗವಂತನಲ್ಲಿ ಪ್ರೀತಿ ಇದ್ದರೆ ನನಗೊಂದೊಳ್ಳೆಯ ಜೀವನ ಕೊಟ್ಟಿದ್ದಾನೆ. ಆ ಜೀವನನ ಉಳಿಸ್ಕೊಂಡು ಹೋಗೋವಂಥ ಶಕ್ತಿನೂ ಕೊಡಲಿ ನನ್ನ ಪರಮಾತ್ಮನಲ್ಲಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಸೊ ಸೀರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಮನ್ನಾರ್ಸ್ಗೆ ಬಂದೆ. ಯಾವುದ್ರಲ್ಲಿ? ಯಾಕೆ ಖಾಲಿ ಆಗಿದೆಯಂತನಾ? ಇದು ಕ್ಯಾಟ್ಲಾಗ್ ಸೀರೆಸ್ ಎಲ್ಲ ಸಿಗುತ್ತಲ್ಲ, ಸಿಗುತ್ತೆ, ಬಟ್ ಕಲರ್ಸ್ ಬೇರೆ ಇದೆ ಅಂತನಾ? ಕೆಲವೊಂದು ಸಿಗುತ್ತೆ, ಕೆಲವೊಂದು ಸಿಗಲ್ಲ. ಟ್ರೆಂಡಿಂಗ್ ಇವಾಗ ಯಾವುದಿದೆ ತೋರಿಸಿ. ಓಪನ್ ಮಾಡಲ್ವಾ? ಸೇಮ್ ಅಲ್ಲಿ ಏನು ಬರುತ್ತೆ ಅದು ಕ್ಯಾಟ್ಲಾಗಲ್ಲಿ ಹೆಂಗಿದೆಯಾ ಹಂಗೆ ಇದೆಯಾ? 1.5 ಮೇಲೆ ಈ ಮೆಟೀರಿಯಲು ಸಿಗುತ್ತೆ. ಕಲರ್ಸ್ ಇಲ್ವಾ? ಇದ್ರಲ್ಲಿ ಬರಲ್ಲ, ಆ ಥರದ್ರಲ್ಲಿ ಬರುತ್ತೆ. ಕಲರ್ಸ್ ಯಾವುದ್ರಲ್ಲೂ ಸಿಗಲ್ಲ. ಒಂದೊಂದೇ ಪೀಸಾ? ಕ್ಯಾಟ್ಲಾಗ್ ಎಲ್ಲ ಒಂದೇ ಪೀಸ್ ಬರೋದು. ಒಂದೇ ಪೀಸ್ ಎಷ್ಟು ಬೇಕಾದರೂ ಸಿಗುತ್ತೆ, ಆದರೆ ಕಲರ್ ಸಿಗಲ್ಲ. ಹೌದಾ? ಇದೊಂದು, ಈ ಕಲರ್ ಒಂದು ಇತ್ತು, ಇದೊಂದು ಕಲರ್ ಕೊಡಿ. ಕಲರ್ ಆ ಕಲರ್ ನೋಡ್ರಿ, ಒಂದು ನಿಮಿಷ. ಹಾಂ, ಹಾಂ ಇದ್ದ ರೆಡ್ ಒಂದು ಆಪ್ಷನ್ ಬರುತ್ತೆ. ಯಾವುದ್ರಲ್ಲಿ? ರೆಡ್ಡಾ? ಫುಲ್ ರೆಡ್? ಹಾಂ, ಇದು ಹೇಳಿ ಕರೆಕ್ಟಾಗಿ. ಇದು ತಗೊಳ್ಳ? ಇದೇ ಕೊಡಿ. ತುಂಬ ಖುಷಿ ಆಯಿತು. ಯಾಕಂದರೆ ಸತೀಶ್ಗೆ ಈ ಹೆಂಗರಳು ಅಂತಾರಲ್ಲ ಆ ಥರದ್ದೆಲ್ಲ ಇಲ್ಲ. ಸ್ವಲ್ಪ ರಫ್ ಆ್ಯಂಡ್ ಟಫ್. ನೀವು ನೋಡಿದ್ರೆ ಪಾಪಚ್ಚಿ ಸತೀಶ್ ಅಣ್ಣ ಅಂತ ಅನಿಸ್ತಾರೆ. ಬಟ್ ವ್ಯಕ್ತಿ ಹಾಗಲ್ಲ. ಹೆಣ್ಮಕ್ಳ ವಿಷಯಕ್ಕೆ ಯಾವುದಕ್ಕೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಫೀಲ್ ಮಾಡ್ಕೊಳ್ಳಲ್ಲ. ಹಿಂಗಂದೆ ಅಂತ ಬೇಜಾರು ಮಾಡ್ಕೊಬೇಡಿ. ನಮ್ಮಪ್ಪ ಬೇರೆ ಥರ, ಒಂಥರ ನಮ್ಮಪ್ಪ ಹೆಂಗರಳ ಥರ. ಈಗ ನಮಗೇನಾದರೂ ನೋವಾದರೆ ಅವರೇ ಕೂತ್ಕೊಂಡು ಹತ್ತು ಬಿಡ್ತಾರೆ. ಸತೀಶ್ ಹಂಗಲ್ಲ. ಹುಡುಗರ ಜೊತೆ ಪಳಗಿ ಸ್ವಲ್ಪ ನೋಡೋಕ್ಕೆ ಮಾತ್ರ ಸಾಫ್ಟ್ ಅನ್ನಿಸ್ತಾರೆ, ಬಟ್ ತುಂಬ ರಫ್ ಆ್ಯಂಡ್ ಟಫ್ ಅವರು. ಈ ಸಲ ಅವರು ನನಗೆ ಫಸ್ಟ್ ಟೈಮ್ ಸೀರೆನ ಅದು ತಗೋ ಇದು ತಗೋ ಅಂತ ಸಜೆಸ್ಟ್ ಮಾಡಿದ್ದು ಇಷ್ಟು ವರ್ಷಕ್ಕೆ.
ಇದೇ ಫಸ್ಟ್ ಟೈಮ್. ನಾವು ಬೆಳಗ್ಗೆ ಶಾಪ್ಗೆ ಹೋದಾಗ ಐ ಥಿಂಕ್ 10:15 ಅಷ್ಟು ಅರ್ಲಿ ಬೇಗ ಹೋಗಿದ್ದೀವಿ, ಆದರೂ ಅಷ್ಟು ಕ್ರೌಡ್ ಇದೆ. ಇನ್ನೇನಾದರೂ 11:30 ಗಂಟೆ ಹಂಗೆ ಹೋದರೆ ಮನ್ನಾರ್ಸ್ ಒಳಗಡೆ ಕಾಲು ಹಾಕೋಕ್ಕಾಗಲ್ಲ. ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಹೊಸ್ದಾಗಿ ಬಂದಿದೆ. ಸೊ ತೊಗೊಂಡು ಬಿಲ್ಲೆಲ್ಲ ಹಾಕಿಸ್ಕೊಂಡು ನಾನು ಕಡಿಮೆದೇ ತೊಗೊಂಡಿದ್ದು, ಅಂಥ ಕಾಸ್ಟ್ಲಿ ಸ್ಯಾರಿ ಏನು ತೊಗೊಳ್ಳಿಲ್ಲ. ನ್ಯೂ ಇಯರ್ಗೂ ಕೂಡ ನ್ಯೂ ಇಯರಲ್ಲಿ ಸಿಂಪಲಾಗಿ ಡ್ರೆಸ್ ತೊಗೊಂಡಿದ್ದೆ. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡೆ. ಅಲ್ಲಿಂದ ಹಳೆ ಒಲಂಪಿಯಾ ಥಿಯೇಟ್ರ್ ಹತ್ರ ಇರೋ ಮಯೂರಂ ಶೋರೂಮ್ಗೆ ಮಕ್ಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ಇವಾಗ ತರಿಸಿದ್ದೀರಾ? ಅವಳಿಗೆ ಚಾರು ಕೊಡಿ. ಆಯ್ತಾ ತಿಂಡಿ? ಇಟ್ಕೊಳ್ಳಿ. ನಮ್ದು ಆಯಿತು ಕಣಪ್ಪ. ಚುಚ್ಚುತ್ತಾ ಇದು ಮೆಟೀರಿಯಲ್? ಸಿಂಥೆಟಿಕ್ ಮೆಟೀರಿಯಲ್ ಅಲ್ಲಿ ಇಲ್ವಾ? ಈ ಥರದ್ದು ಬೇಡ, ಅವಳು ಹಾಕೊಳ್ಳಲ್ಲ. ಕೈಯ ಅಂತಾಳೆ. 38 40 ಕೊಟ್ಬಿಡಿ. ಹೋಸಲ್ಲಿ ತೊಗೊಂಡೋಗಿದ್ದು ಸ್ವಲ್ಪ ಟೈಟ್ ಆಗ್ತಾ ಇದೆ. ಸಿಂಥೆಟಿಕಲ್ಲಿ ಕೊಡಿ. ಕಲರು ಬೇಡ ಬೇಡ, ಬೇರೆ ಕಲರ್ಸ್ ಇಲ್ವಾ? ಡಾರ್ಕ್ ಪಿಂಕ್ ಅದು ಬಿಡ ಕ್ರೀಮ್ ಬೇಕಲ್ಲ ಐತೆ. ಅಂದರೆ ಮೆಟೀರಿಯಲ್ ಬೇರೆ ಕೊಡಿ ಅಂತ. ಅದು ಯಾವ ಶಿಮ್ರಮ್ ಮೆಟೀರಿಯಲ್? ಯಾವ ಮೆಟೀರಿಯಲ್ ಇದು? ರಾ ಸಿಲ್ಕ್ ಬೇಡ. ಈಗ ಒಂಥರ ಬೇರೆ ಮೆಟೀರಿಯಲ್ ಬಂದಿದೆಯಲ್ಲಪ್ಪ, ಸಿಂಥೆಟಿಕ್ ಅಲ್ಲಿ ವರ್ಕ್. ಶಿಫಾನಾ? ಇದು ಒಂದೇ ಕಲರಾ? ಕ್ರೀಮ್ ಬರುತ್ತೆ. ಸುತ್ತಲ ಬಿಡಿ, ಇದು ಸಾಫ್ಟ್ ಇರುತ್ತೆ. ಸಾಫ್ಟ್ ಕ್ರೀಮ್. ಇದು ಎರಡೇ ಕಲರಾ? 2 ಕಲರ್ಸ್ ಅಲ್ಲಿ ಬರೋದೇ 2 ಕಲರ್. ಇನ್ನೊಂದು ಐತೆ ಕ್ರೀಮ್ ಬಟ್ ಸಿಂಗಲ್ ಕ್ರೀಮ್ ಮಾತ್ರ. ಅದು ನಿಮ್ಗೆ 1600 ತನಕ ಬರುತ್ತೆ. ಇದು ಗಲೀಜ್ ಆಗಿದೆ ಆಲ್ರೆಡಿ. ಮಾಡಿಲ್ಲ ಅವರು. ಚೆನ್ನಾಗೈತೆ. ಕ್ರೀಮಾ? ಏನು ಸೈಜು? 40. 24 ಇಟ್ಟಿಲ್ಲ ತಾನೆ? ಕ್ರಾಪ್ ಟಾಪಾ ಏನು? ಶರಾರ ಟಾಪ್ ಥರ ಬಂದಿದೆ. ಶಾರ್ಟ್ ಟಾಪ್ ಅದು. ಇಲ್ಲಿ ಇದ್ರದ್ದು 2 ಪೀಸ್ ಇದೆಯಾ ಅದು? ಅಪ್ಪನಿಗೆ ಜಾಸ್ತಿ ಕೊಡಿ ಇದನ್ನೇ. ತಗೊಳ್ಳ ಅವಳು ಹಬ್ಬಕ್ಕೆ ಅವಳೇ ಹೇಳಿರೋದು ಶರಾರ ಬೇಕಂತ. ಈ ಪ್ಯಾಂಟ್ ಹಾಕೊಂಡು ಎಲ್ಲಿ ಬೀರ್ತಾರ ರೀ? 40ನ ಸೈಜು? ಚೂರು ದೊಡ್ಡದೇ ಕೊಡಿ. ಇದು ಎಕ್ಸ್ಟ್ರಾ ಥ್ರೆಡ್ ಏನು? ಇದೆಲ್ಲ ನೋಡಿದೆ. ಬರದಾ? ಬಾಯ್. ಮಾಡಿ, ಫೋನ್ ಮಾಡಿ. ಸಿಗಲ್ಲ, ಅವ್ರು ತೆಗ್ದಿಲ್ವಾ? ಅಲ್ಲಿಂದ ಸ್ವಲ್ಪ ಮಕ್ಕಳಿಗೆ ಮತ್ತು ನನಗೆ ಸತೀಶ್ಗೆ ಎಲ್ಲ ಇನ್ನರ್ ವೇರ್ಸ್ ಬೇಕಿತ್ತು. ಸೊ ಫೊಮ್ಯಾಕ್ಸಲ್ಲಿ ಯಾವಾಗಲೂ ತೊಗೊಳ್ಳೋಂಥದ್ದು. ಸೊ ಅಲ್ಲೇ ಹೋಗಿದ್ವಿ. ಅದು ಯಾಕೋ ಇನ್ನೂ ತೆಗ್ದಿರಲಿಲ್ಲ, ಓಪನ್ ಆಗಿರಲಿಲ್ಲ. ಸೊ ಅದೇ ಕಂಪ್ನಿ ಪಕ್ಕದ ಅಂಗಡೀಲಿ ಸಿಗುತ್ತಾ ಕೇಳು ಅಂತ ಹೇಳಿದ್ರು. ನೋಡ್ತಾ ಇದ್ದೆ. ಸೊ ಅಲ್ಲೇ ಫೊಮ್ಯಾಕ್ಸೇ ಸಿಕ್ತು. ಸೊ ಎಲ್ಲರಿಗೂ ಟೈಟ್ಸ್, ಇನ್ನರ್ ವೇರ್ಸ್ ಈ ಥರದ್ದೆಲ್ಲ ತೊಗೊಂಡೆ. ಓದೋದಾಗೆಲ್ಲ ತಗೋತಾನೆ ಇರ್ತೀನಿ. ಬಟ್ ಈ ಸಲ ವಿಕ್ಕಿಗೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಅವನು ನ್ಯೂ ಇಯರಲ್ಲೇ 2 ಜೊತೆ ತೊಗೊಂಡಿದ್ದ. ನ್ಯೂ ಇಯರಲ್ಲಿ ಹಾಕ್ಕೊಂಡಿಲ್ಲ, ಇನ್ನೊಂದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಇಟ್ಕೊಂಡಿದ್ದಾನೆ. ಸೊ ಹಾಗಾಗಿ ಅವನಿಗೆ ತೊಗೊಂಡಿಲ್ಲ. ಗೊತ್ತಾದರೆ ಮಾತ್ರ ರಾಮಾಯಣ ಮಾಡ್ತಾನೆ. ಅವನಿಗೆ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲ ಅಂತ ನ್ಯೂ ಇಯರಲ್ಲೇ ಹೇಳಿದರು ಸತೀಶು. ಸೊ ಫೈನಲಾಗಿ ಏನೇನು ಶಾಪಿಂಗ್ ಮಾಡ್ಕೋಬೇಕೋ ಎಲ್ಲ ತೊಗೊಂಡು ಇವಾಗ ಹಬ್ಬಕ್ಕೆ ಏನೇನು ಬೇಕಲ್ಲ, ಎಳ್ಳು, ಆಮೇಲೆ ಕೊಬ್ಬರಿ, ಬೆಲ್ಲ, ಈ ಥರದ್ದೆಲ್ಲ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸತೀಶ್ ಜೊತೆ ಅಂತೂ ನಡೆಯೋಕ್ಕಾಗಲ್ಲ, ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ಬಿಟ್ಟು ಮುಂದೆ ಓಡ್ಬಿಡ್ತಾರೆ. ನಾವು ಗಾಡಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪಾರ್ಕ್ ಮಾಡಿದ್ದೀವಿ. ಈಗ ನಾವು ಬಂದಿದ್ದೀವಿ ಈ ರೋಡ್ಗೆ. ಇಲ್ಲಿಂದ ಈಗ ಅಲ್ಲಿಗೆ ಹೋಗಬೇಕು. ಬೇಗ ಬಾ ಅಂತಾರೆ. ಸೊ ತಗೋ ಕಲರ್. ಚೆನ್ನಾಗಿರಾ? ತಿಂಡಿ ಆಯ್ತಾ?
ಇದು ನಮಗೆ ಗೊತ್ತಿರೋರ್ದೇ ಅಂಗಡಿ. ಸೊ ನಾವು ಯಾವಾಗಲೂ ಸಂತೆಪೇಟೆಯಲ್ಲಿ ಇವ್ರ ಹತ್ರನೇ ಸಾಮಾನೆಲ್ಲ ಹಾಕ್ಸೋವಂಥದ್ದು. ಕೊಬ್ಬರಿ ರೇಟ್ ಕೇಳಿಬಿಟ್ಟು ಗಾಬರಿ ಆಗಿಬಿಡ್ತು, ಯಾಕಂದರೆ ತುಂಬ ರೇಟ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಈ ಸಲ ಕಟ್ಟಿಂಗೇ ತೊಗೊಂಬಿಡೋಣ ಅಂತ ಹೇಳಿ. ಮತ್ತು ಬೌಲ್ ಬೇಕಲ್ವ, ಸೊ ಹಾಗಾಗಿ ಒಂದು 100-120 ಬರೋಂಗೆ ಬೌಲ್ ತೊಗೊಂಡೆ. ಜೊತೆಗೆ ಎಳ್ಳು, ಹುರುಗಡ್ಲೆ, ಕಡಲೆಕಾಯಿ ಬೀಜ ಈ ಥರದ್ದೆಲ್ಲ ಮನೆಯಲ್ಲೇ ಇದೆ. ಬಟ್ ಬೆಲ್ಲ ನಾವು ತರೋಂಥದ್ದು ಹುಂಡೆ ಬೆಲ್ಲ, ಹಾಗಾಗಿ ಹಚ್ಚ ಬೆಲ್ಲ ಕಟ್ಟಿಂಗ್ಗೆ ತೊಗೊಂಬಿಟ್ಟೆ. ನಾವು ಇನ್ನೊಂದು ಕಡೆ ಹೋಗಬೇಕಾಗಿತ್ತು. ಸೊ ಎಲ್ಲಿಗೆ ಏನು ಎತ್ತ ಅಂತ ಅಪ್ಕಮಿಂಗ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ಹೋಗಿದ್ವಿ, ಬಟ್ ಅವರು 12ನೇ ತಾರೀಕು ಡ್ಯೂ ಡೇಟ್ ಕೊಟ್ಟಿದ್ದಾರೆ. 12ನೇ ತಾರೀಕು ಬನ್ನಿ ಮೇಡಮ್ ಬರುತ್ತೆ ಅಂತ. ಸೊ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬಂದವಳು 5 ನಿಮಿಷ ಕೂತ್ಕೊಳ್ಳಿಲ್ಲ. ನಮ್ಮ ಟೇಲರ್ಗೆ ಫೋನ್ ಮಾಡಿದ್ದೆ, ಇದ್ದೀರಾ ಬ್ಲೌಸ್ ಸ್ಯಾರಿ ಕೊಡಬೇಕಿತ್ತು ಅಂತ. ಹಾಂ ಮೇಡಮ್ ಇದ್ದೀನಿ ಅಂತ ಅಂದರು. ಯಾಕಂದರೆ ಹಬ್ಬದ ಟೈಮು ಬೇಗ ಕೊಡಲ್ಲ, ಅದಕ್ಕೋಸ್ಕರ ಕೊಟ್ಟು ಬರೋಣ ಅಂತ ಬಂದೆ. ಅಳತೆ ಬ್ಲೌಸ್ ಅಲ್ಲ ಅಳತೆ ಸರಿ. ಹಾಂ ಕ್ಯಾಟ್ಲಾಗ್ ಅಂದರೆ ಇದು ತೊಗೊಂಬಿಡಿ. ನಿಮ್ಮ ಹತ್ರ ಇದೆಯಾ ಡಿಸೈನ್? ಕ್ಯಾಟ್ಲಾಕ್ದಾ? ಇಲ್ಲ, ಅವರು ಅದೇ ಕೊಟ್ಟು ಅದರಲ್ಲಿ ಡಿಸೈನ್ ಇದೆಯಾ? ಇದೆ ಹಂಗೆ ಬ್ಲೌಸ್. ಬಂದ್ಬಿಡ್ಲಾ? ಹಾಂ, ಹಂಗಾದ್ರೆ ಹೊಲಿರಿ ನನ್ನ ಅಳತೆಗೆ, ಇಲ್ಲ ಅಂದರೆ ಕಟ್ ಮಾಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಗೊತ್ತಾಯ್ತು. ಇದು ಸ್ಲೀವ್ಸ್ ಅದು ಮಾತ್ರ ತೊಗೊಂಬಿಡಿ. ಈಗ ಸ್ವಲ್ಪ ದಪ್ಪ ಬೇರೆ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ನಿಮ್ಗೆ ಟೈಟ್ ಆಗಿದೆ. ಹೌದು, ನಾನು 6 ಇಂಚ್ ಅಳತೆ ಇದೆ. 5.5 ಬೇಡ 6 ಇಡೋಣ ಅಂತ ಇಟ್ಟಿದ್ದೆ. 12.5 ಇದೆ, ಒಂದು 1/4 ಇಂಚು ಲೂಸ್ ಬೇಕು. ಸರಿ ಆಯಿತು. ಅವಳದು ಸಂಜೆ ಕಳಿಸ್ತೀನಿ. ಕಳಿಸಿ. ನನಗೆ ಸಂಡೇ ಕೊಡ್ತೀರಾ? ಸಂಡೇ ಆಗಲ್ಲ. ಸಂಡೇನಾ? ಹ್ಞೂ ಮಂಡೇ ಸಂಜೆ ಅಷ್ಟರಲ್ಲಿ ಕೊಟ್ರೆ ಆಯಿತು. ಒಂದು 8 ಹಂಗ. ಹಾಂ, ನೀವು ಆ ಕಡೆ ಇಲ್ಲ ಫೋನ್ ಮಾಡಿ ಬರ್ತೀನಿ, ಇಲ್ಲ ಅಂದರೆ ಆ ಕಡೆ ಬಂದಾಗ ಕೊಟ್ಬಿಟ್ಟವ್ರಿ. ಅದು ಕಳಿಸ್ದೆ ಲಾಸ್ಟ್ ಟೈಮ್ದು, ನೋಡಿದ್ರಾ? ನೋಡ್ತೀನಿ. ಸ್ಕಿಪ್ ಮಾಡಬೇಡಿ, ನಾನು ಮಾಡಿದ್ರೆ ನಿಮಗೆ ಕಡಿಮೆ, ಅದರಲ್ಲಿ ಸ್ಕಿಪ್ ಮಾಡಿ. ಇಲ್ಲ 30 ರೂಪೀಸ್ ಅಷ್ಟೇ. ಆಯ್ತಾಯ್ತು, ನೆಕ್ಸ್ಟ್ ಟೈಮು. ಈ ತೋಳು ಇಷ್ಟು ಬರುತ್ತೆ, ತೋಳು 2 ತೋಳು ಇಷ್ಟು ಇರಲಿ ಬಿಡಿ, ಇಷ್ಟು ನಿಮ್ಗೆ ಕರೆಕ್ಟ್ ಆಗುತ್ತೆ. ಹೌದಾ? ಹಾಂ ಸರಿ ಆಯ್ತು. ಹಾಂ, ನೆಕ್ಕದು ಅದೇ ಚಿಕ್ಕದಾಗುತ್ತೆ ಅಂತ ಅನ್ಕೊಂಡೆ. ನೆಕ್ ಫ್ರಂಟ್ ಓಕೆ. ಹೌದಾ? ಓಕೆ. ಒಂದು ಅಂದ್ರೆ ಮಾಮೂಲಿ 7 ಬರಲ್ಲ, 6.5 ಬರುತ್ತೆ, 4 ಬರುತ್ತೆ. ಹೌದಾ? ಓಕೆ. ಬ್ಯಾಕ್ ಮಾತ್ರ ಯಾವ್ದಾದ್ರು ನೋಡ್ಬಿಟ್ಟು ಇಡ್ತೀನಿ. ಹಾಂ, ಬೇರೆ ಥರ ಮಾಡಿ. ಬೇರೆ ತರ ಯಾವ್ದಾದ್ರು ಅಲ್ವಾ? ಹಾಂ ಅಷ್ಟೇ. ಸರಿ, ಟ್ಯಾಗ್ ಇರಲಿ. ಸರಿ. ಸರಿ, ಕೊಡ್ತೀರಾ ಅಲ್ವಾ ಮಂಡೇ? ಸ್ವಲ್ಪ ನೀಟಾಗಿ ಹೊಲಿರಿ. ಹಾಂ, ನನ್ನ ಅಳತೆ ಗೊತ್ತಲ್ವಾ? ಹಾಂ. ಹ್ಞೂ, ಫಾಲ್ಸು ಅವಳದು ಇಲ್ಲಿ ಕೊಟ್ಟಿದ್ದೀನಿ. ಹಾಂ, 11.5. ಓಕೆ, 11.5 ಇಡಿ. 11.5. ಹಾಂ, ಅದು ಸ್ವಲ್ಪ ಶಾರ್ಟ್ ಆಯಿತು. ಅದೇ ಇದು ಎಷ್ಟಿದೆ ನೋಡ್ತೀನಿ, ಹಾಂ, ಯಾಕಂದ್ರೆ ಡಿಸೈನ್ ಇದೆಯಲ್ಲ, ಅದೇ ನೋಡ್ಬಿಟ್ಟು ಇಡ್ತೀನಿ. ಸರಿಪ್ಪ, ಸರಿ ಆಯಿತು. ಹ್ಞೂ, ಇದು ಅವಳು ಕಳಿಸ್ಲಾ ಸಂಜೆ? ಕಳಿಸಿ. ಬರಲಾ? ಹ್ಞೂ, ಬಾಯ್. ಇದು ವೇಲ್ ಮಾಡು. ಹ್ಞೂ, ಇದು ಬೇಡವಾ ಬ್ಯಾಗು? ಬೇಡ. ಬ್ಲೌಸು ಕೂಡ ಹೊಲಿಯಾಕೆ ಬಂದಾಯಿತು. ಈಗ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ಆಯಿತು ಅಂದರೆ ತಿಂಡಿ, ಮಧ್ಯಾಹ್ನ ಆಯಿತು ಅಂದರೆ ಅಡುಗೆ, ಸಾಂಬಾರು. ಯಪ್ಪ, ಬಟ್ಟೆಗಳು ಎತ್ಕೋಬೇಕು ಗೈಸ್. 3 ಫ್ಲೋರ್ ಬೆಡ್ಶೀಟು, ಬ್ಲ್ಯಾಂಕೆಟ್ಟು, ಕರ್ಟನ್ಸು ಎಲ್ಲ ಒಗೆದು ಚಳಿಲಿ ಹುಣೆ ಹಾಕಿದ್ದೀನಿ. ಸೊ ಗಾಳಿ ಬೀಸ್ತಾ ಇದೆ, ತುಂಬ ಗಾಳಿ ಬೀಸ್ತಾ ಇದೆ. ಬಟ್ಟೆಗಳು ಎತ್ಕೋಬೇಕು. ಏನು ಅಡುಗೆ ಮಾಡೋದು ಅಂತಲೇ ತಲೆ ಕೆಟ್ಟೋಗ್ಬಿಡುತ್ತೆ. ನನ್ನ ಮಗ ಬೇರೆ ಬಂದ್ಬಿಡ್ತಾನೆ 1:15. ಚಿತ್ರ ಹಿಂಸೆ. ಸಂಜೆ ತನಕ ಇದ್ದರೆ ಸರಿ, ಅವನು ಬಂದ್ಬಿಡ್ತಾನೆ ಕಿತಾಪತಿ ನನ್ನ ಮಗ. ಕಾಸ್ಟ್ಯೂಮ್ ಚೇಂಜ್ ಸಿಗ್ತೀನಿ, ಕಾಯ್ತಾ ಇರಿ. ಬಟ್ಟೆ ಚೇಂಜ್ ಮಾಡಿ 5-10 ನಿಮಿಷ ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಕಿತಾಪತಿ ನನ್ನ ಮಗ ಬಂದ. ಯಾಕೆ ಹಂಗಂತ ಇದ್ದೀನಿ ಅಂದರೆ, ಬಂದ ತಕ್ಷಣ ಮಮ್ಮಿ ಏನು ಮಾಡ್ತೀಯಾ ಸ್ನ್ಯಾಕ್ ಅಂತ ಹಿಡ್ಕೊತಾನೆ. ತಿಳಿಸಾರು ಮಾಡಿ ಅನ್ನ ಮಾಡಿದೆ. ಬೆಳಗ್ಗೆ ಚಪಾತಿ ಮಾಡಿದ್ದೆ, ನೀವೇ ನೋಡಿದ್ರಿ. ಬೆಳಗ್ಗೆ ಚಪಾತಿ, ಟೊಮೆಟೊ ಗೊಜ್ಜು ಎಲ್ಲ ಇತ್ತು. ಬಟ್ ಅವನಿಗೆ ಈಗ ಚೀಸ್ ಬಾಲ್ ಬೇಕಂತೆ. ನಾನು ಮಾಡಿಕೊಡ್ತೀನಿ ಇಳಿ ಕೆಳಗೆ ಅಂದರೂ ನನ್ನ ಮಾತೇ ಕೇಳಲ್ಲ ಈ ಮಕ್ಕಳು. ಬೆಳಗ್ಗೆಯಿಂದ ನಾನು 3 ಗಂಟೆಯಿಂದ ಕೆಲಸ ಮಾಡಿದ್ನಿ. 1 ಡ್ರಾಪ್ ಅಲ್ಲ, 1 ಡ್ರಾಪ್ ಆಯಿಲ್ ಚೆಲ್ಲಿದ್ರು ನಾನು ಸುಮ್ಮನೆ ಇರಲ್ಲ. ನಾನು ಮಾಡಿಕೊಡ್ತೀನಿ ಅಂದರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ನಡಿ. ತಿಂದೆ ತಾನೇ ಬಂದ ತಕ್ಷಣ? ಏನು ತಿಂದೆ? ಏನೂ ತಿಂದಿಲ್ಲ, ಹಂಗೆ 5 ಚಪಾತಿ ತಿಂದೆ. ಈಗ ಮಾಡ್ಕೊಂಡಿದ್ಯಾ ತಾನೇ, ಹೋಗಿ ತಿನ್ನು ಹೋಗು. ನೀನು ಕೊಡಲ್ಲ. ಹ್ಞೂ ಆಯ್ತು, ನನಗೆ ಬೇಡ. ಎಲ್ಲಿ ಎತ್ಕೊಂಡು ತಿಂದೆ? ಬಿಡು. ಹ್ಞೂ ಆಯಿತು. ಮುಳುಗಾಯ್ತು. ಹ್ಞೂ ಆಯ್ತು, ಎದೋಗು. ಹೋಗುವಿಕ್ಕೆ ನಂಗೆ ತಲೆ ನೋಯ್ತೈತೆ ಬೆಳಗ್ಗೆಯಿಂದ ಸುಮ್ಮನೆ. ಮುಡುಗು. ಹ್ಞೂ ಆಯಿತು. ಮುಡುಗು. ಎತ್ಕೊಯ್ತು. ಮುಡುಗು. ಯಾಕೆ ಮುಳುಗಮ್ಮ? ಆಯ್ತು ಹೋಗು.
ಕಣ್ಮುಚ್ಚಿ ಕಂಡುಬಿಡೋ ಅಷ್ಟರಲ್ಲಿ ಟೈಮು 3 ಗಂಟೆ ಆಗೋಯ್ತು. ಹೊಟ್ಟೆ ತುಂಬ ಹಸಿತಾಯಿತ್ತು. ಅನ್ನ ಮತ್ತು ಮೆಣಸಿನ ಸಾರಿತ್ತು ಬಿಸಿ ಮಾಡಿಕೊಂಡು ನಾನು ನನ್ನ ಮಗ ಇಬ್ಬರು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಯಾಕಂದರೆ ಮತ್ತೆ ಎದ್ದವನಿಗೆ ಓದಿಸ್ಬೇಕು ಬರೆಸ್ಬೇಕು. ಸೊ ಇದಾಗಿತ್ತು ಇವತ್ತು ಕಂಪ್ಲೀಟ್ 2 ಡೇಸ್ ವ್ಲಾಗ್ ಹೇಗಿತ್ತು ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ ಪ್ಲೀಸ್, ವ್ಯೂಸ್ ಕೊಡಿ. ಆಮೇಲೆ ಒಂದೇ ಕೇಳ್ಕೊಳ್ಳೋದು, ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು, ಟಾಟಾ, ಬೈ ಬೈ.